ನಮಸ್ತೆ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಡಿಯರ್ ಫ್ರೆಂಡ್ಸ್ ಟು ಅನದರ್ ಇನ್ಸ್ಪೈರಿಂಗ್ ವಿಡಿಯೋ ಫ್ರಮ್ ಮೈ ಸೈಡ್. Thank you so much first of all for all the support and motivation that you have all given to me. Means a lot from the bottom of my heart. Thank you very much for all the subscribers, dear friends. Okay, ತಾಜಾ ಆಗಿ ಫ್ರೆಶ್ ಆಗಿ just out of a hot pan a cake has been prepared, cake has been baked. ಯಾವುದಪ್ಪ ಕೇಕ್ ಅದು ಅಂದರೆ IPL ಅಲ್ಲಿ 9th ಸ್ಟ್ಯಾಂಡರ್ಡ್ ಹುಡುಗ ವೈಭವ್ ಸೂರ್ಯವಂಶಿ ಅನ್ನೋನು he has just scored second fastest century ever in IPL history. 35 ಬಾಲಲ್ಲಿ 100 ರನ್ಸ್ ಹೊಡೆದಿಯಾರ್ರಿ. ಜೋಕೆ ಅಲ್ಲ, ತಮಾಷೆನೇ ಅಲ್ಲ. ಕ್ರಿಕೆಟ್ ಗೊತ್ತಿರೋರಿಗೆ ಈ ವಿಷಯ ಗೊತ್ತೇ ಇದೆ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೆ ಅಂತ ತಿಳ್ಕೊಳ್ಳಿ. ಇಂಟರ್ನ್ಯಾಷನಲ್ ಲೆವೆಲ್ ಬೌಲರ್ಸ್ ಎಗೇನ್ಸ್ಟಾಗೆ ಒಬ್ಬ ಚಿಕ್ಕ ಹುಡುಗ, ನಾಟ್ ಈವನ್ ಎನ್ ಅಡಲ್ಟ್, ಇನ್ನೂ ಜಸ್ಟ್ 14 ಇಯರ್ಸ್, ಇವಾಗ ತಾನೇ ಎ ಫ್ಯೂ ವೀಕ್ಸ್ ಎಗೋ ಹಿ ಜಸ್ಟ್ ಟರ್ನ್ಡ್ 14. ಹಿ ಹ್ಯಾಸ್ ಜಸ್ಟ್ ಮರ್ಡರ್ಡ್ ದ ಕ್ರಿಕೆಟ್ ಬಾಲ್ ಟು ಎನ್ ಎಕ್ಸ್ಟೆಂಟ್ ದಟ್ ಎಂಟೈರ್ ಗ್ಲೋಬ್ ಈಸ್ ಪ್ರೈಸಿಂಗ್ ಹಿಮ್ ಟು ಎ ಗ್ರೇಟ್ ಎಕ್ಸ್ಟೆಂಟ್. ಸರಿ ಇನ್ನಿಂಗ್ಸ್ ನೋಡಿಲ್ಲ ಅಂದರೆ ಮತ್ತೆ ಹೋಗಿ ನೋಡಿ ಡಿಯರ್ ಫ್ರೆಂಡ್ಸ್. ನನಗೆ ತುಂಬಾ ಆಫೀಸ್ ವರ್ಕ್ ಬ್ಯುಸಿಯಲ್ಲಿದ್ದೆ, ಇಷ್ಟು ವಾರಗಳು ನೋಡೋಕ್ಕಾಗಲಿಲ್ಲ. ಈಗಲೂ ಬ್ಯುಸಿನೇ, ಬಟ್ ಜಸ್ಟ್ ಮೇ ಬಿ ಟೈಮಿಂಗ್ ಆ ಥರ ಇತ್ತು ಅಂತ ಅನಿಸುತ್ತೆ. ನಾನು ನೋಡಲೇಬೇಕಿತ್ತು ಅಂತ ಅನಿಸುತ್ತೆ. ಈ ವಿಡಿಯೋ ಮಾಡೋದಕ್ಕೋಸ್ಕರನೇ ದೇವ್ರು ಈ ಥರ ನೋಡ್ಸಿದ್ರೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಬಂದು ಕೂತ್ಕೊಂಡೆ, IPL ಮ್ಯಾಚ್ ಆನ್ ಮಾಡಿದೆ. ಎಂಥ ಇನ್ನಿಂಗ್ಸ್ ರೀ! ಎಲ್ಲ ಬಾಲು ಇಂಟರ್ನ್ಯಾಷನಲ್ ಬೌಲರ್ಸು, ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜು, ರಶೀದ್ ಖಾನ್, ಎಲ್ಲರೂ ರಿವರ್ಸ್ ಸ್ವೀಪು, ಸಿಕ್ಸು, ಸ್ಲಾಗು, ಎಲ್ಲನೂ 6-4 ಎಲ್ಲ ಬಾಲು ಸಿಕ್ಸ್ಗಳೇ. 9th ಸ್ಟ್ಯಾಂಡರ್ಡ್ ಹುಡುಗ ಅಲ್ಟಿಮೇಟ್. ನೋಡಿ ಇನ್ನಿಂಗ್ಸ್ನ ಒಂದು ಸಲ ಹೋಗಿ ನೋಡಿ, ಹೈಲೈಟ್ಸ್ ನೋಡಿ ಒಂದು ಸಲ. ಬರ್ತೀರಾ ಹೇಳ್ತೀರಾ ಏನಪ್ಪ ಗೋಕುಲ್ ಮೋಟಿವೇಶ್ನಲ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದೋ IPL ಇನ್ನಿಂಗ್ಸ್ನ ಹೈಲೈಟ್ಸ್ ನೋಡು ಅಂತ ಹೇಳ್ತಾ ಇದೆಯಾ? ಟೈಮ್ ವೇಸ್ಟ್ ಮಾಡಿಸ್ತಾ ಇದೆ ನಮ್ಮನ್ನು. ಸೀನೇ ಇಲ್ಲ ರೀ. ಒಂದು ಸಲ ಸುಮ್ಮನೆ ಆನ್ ಮಾಡಿ ನೋಡಿ ಅವನು ಯಾವ ಥರ ಆಡಿದ್ದಾನೆ ಅಂತ. ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಇನ್ನೂ ಕಾಲಿಟ್ಟಿರೋ ಹುಡುಗ, ಸುಮ್ಮನೆ ಜಸ್ಟ್ IPLಲ್ಲಿ ಜಸ್ಟ್ 3rd ಇನ್ನಿಂಗ್ಸ್, ದ ವೇ ಹಿ ಹ್ಯಾಸ್ ಬ್ಯಾಟೆಡ್. ಏನಕ್ಕೋಸ್ಕರ ನೋಡೋಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಲರ್ನಿಂಗ್ಸ್ ಇದೆ ರೀ, ತುಂಬಾ ಲರ್ನಿಂಗ್ಸ್ ಇದೆ. ಸರಿ ಕಂಟೆಂಟ್ಗೆ ಬಾಪ ಗೋಕುಲ್ ಅಂತ ಕೇಳ್ಬೋದು, ಬರ್ತೀನಿ. ಏನಪ್ಪ ಕಂಟೆಂಟು, ಏನಕ್ಕೋಸ್ಕರ, ಹೌ ಡಿಡ್ ಹಿ ಅಚೀವ್ ದಿಸ್ ಅಟ್ ಸಚ್ ಎ ಯಂಗ್ ಏಜ್? ದಿಸ್ ಈಸ್ ದ ಕಂಟೆಂಟ್ ಆಫ್ ಮೈ ವಿಡಿಯೋ ಟುಡೇ ಗೈಸ್. ಓಕೆ, ವಾಟ್ ಎನೇಬಲ್ಡ್ ಹಿಮ್ ಟು ಅಚೀವ್ ಸಚ್ ಗ್ರೇಟ್ನೆಸ್? ನಿಮ್ಮೆಲ್ರಿಗೂ ಏಜ್ ಇರುತ್ತಲ್ಲ, ಆ ಏಜ್ನ ಕೌಂಟ್ ಮಾಡ್ಕೊಳ್ರಪ್ಪ. ನನಗೆ ಫಾರ್ ಎಕ್ಸಾಂಪಲ್ ಐ ಆಮ್ 35 ಇಯರ್ಸ್. ಇನ್ನೊಂದು 4 months ಆರ್ 5 months ಆದರೆ ಐ ಆಮ್ ಗೋಯಿಂಗ್ ಟು ಬಿ 36. ಓಕೆನಾ? ನಾನು ಒಂದು ಲಾಸ್ಟ್ 4 monthsಯಿಂದ ನನ್ನ ಟ್ರೂ ಪ್ಯಾಷನ್ನ, ಟ್ರೂ ಲೈಫ್ನ, ಟ್ರೂ ಮೀನಿಂಗ್ನ ಹುಡುಕೊಂಡಿದ್ದೀನಿ. ಪ್ಯಾಷನೇಟಾಗಿ ನನ್ನ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಹಾಗಂತ ಇನ್ನೂ ಏನೂ ಅಚೀವ್ ಮಾಡಿಲ್ಲ ಡಿಯರ್ ಫ್ರೆಂಡ್ಸ್. ಏನೇ ಮಾಡಿದ್ರೂ ಎಲ್ಲ ದೇವ್ರು ಮಾಡ್ತಾಯಿದ್ದಾನೆ. ಐ ಆಮ್ ಜಸ್ಟ್ ಎ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ದ ಆಲ್ಮೈಟಿ. ಎಲ್ಲರೂ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಗಿರೋ ನೀವು ಎಲ್ಲರೂ ನಿಮ್ಮ ಪ್ಯಾಷನ್ ಹುಡ್ಕೊಳ್ಳಿ. ವೈಭವ್ ಸೂರ್ಯವಂಶಿ 9th ಸ್ಟ್ಯಾಂಡರ್ಡಲ್ಲೇ ಇಷ್ಟು ದೊಡ್ಡ ಮಟ್ಟಕ್ಕೆ, ನಮ್ಮ ದೇಶದ ಪಾಪ್ಯುಲೇಷನ್ ಎಷ್ಟು ಹೇಳಿ? ಮೋರ್ ದೆನ್ 120 crores ಅಲ್ವಾ? 120 crores ಪೀಪಲಲ್ಲಿ ಒಬ್ಬ ವೈಭವ್ ಸೂರ್ಯವಂಶಿ ಬಂದು ಈ ರೇಂಜಿಗೆ ಹೆಸರು ಮಾಡಿದ್ದಾನೆ ಅಂದರೆ, ಇಷ್ಟು ಡಿಫಿಕಲ್ಟ್ ಕಾಂಪಿಟೇಷನ್ ಇರತಕ್ಕಂಥ ಒಂದು ಫೀಲ್ಡ್ ಅನ್ನೋ ಒಂದು ಸ್ಪೋರ್ಟಲ್ಲಿ, ಓಕೆ, ಇಷ್ಟು ಪೊಲಿಟಿಕ್ಸ್ ಇರ್ತಕ್ಕಂಥ ಒಂದು ಸ್ಪೋರ್ಟಲ್ಲಿ ಒಬ್ಬ ವ್ಯಕ್ತಿ, ಎಸ್ಪೆಷಲಿ ಜಸ್ಟ್ ಎ ಸ್ಕೂಲ್ ಗೋಯಿಂಗ್ ಪರ್ಸನ್ ವಿತ್ ಶೀರ್ ಗ್ರಿಟ್ ಆ್ಯಂಡ್ ಡಿಟರ್ಮಿನೇಷನ್ ಆ್ಯಂಡ್ ಎಫರ್ಟ್, ಹಾರ್ಡ್ ವರ್ಕಿಂದ ಇಷ್ಟು ಮೇಲಕ್ಕೆ ಬರೋಕ್ಕೆ ಸಾಧ್ಯ ಅಂದರೆ, ಇಮ್ಯಾಜಿನ್ ವಿತ್ ಆಲ್ ದ ಕಂಫರ್ಟ್ಸ್ ದಟ್ ವಿ ಆಲ್ ಹ್ಯಾವ್, ಹೌ ಮಚ್ ವಿ ಕ್ಯಾನ್ ಅಚೀವ್ ಡಿಯರ್ ಫ್ರೆಂಡ್ಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಪ್ಯಾಷನ್ ರೀ, ಪ್ಯಾಷನ್. ಅವನಿಗಿರ್ತಕ್ಕಂಥ ಪ್ಯಾಷನಿಂದ ಅವನು ಅಷ್ಟು ಬಂತಿದ್ದಾನೆ, ಇನ್ನೂ ಬರ್ತಾನೆ. ಪ್ಯಾಷನ್ನ ಫಸ್ಟ್ ಬೆಳೆಸ್ಕೋಬೇಕ್ರಿ. ಹುಡುಕೊಳ್ಳಿ, ಯಾವುದಾದ್ರು ಒಂದು ಪ್ಯಾಷನ್ ಹುಡ್ಕೊಳ್ಳಿ. ಯಾರ ಹತ್ರನ ಪ್ಯಾಷನ್ ಇಲ್ಲದೆ ಇರಲ್ಲ. ಸಮಾಜಕ್ಕೆ ಯೂಸ್ ಆಗತಕ್ಕಂಥ ಒಂದು ಪ್ಯಾಷನ್ನಾಗಿ ಹುಡ್ಕೊಂಡು ಎಫರ್ಟ್ಸ್ ಹಾಕಿ, ಗ್ಯಾರಂಟಿ ಚೆನ್ನಾಗಿ ಬರ್ತೀರ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಲರ್ನ್ ಫ್ರಮ್ ವೈಭವ್ ಸೂರ್ಯವಂಶಿ ಈಸ್ ಪ್ಯಾಷನ್. ಅರೌಂಡ್ 8 things we can learn from him, dear friends.
7 or 8 things. I will just quote as and when I get to my mind. Okay, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಪ್ಯಾಷನ್. ಪರ್ಪಸ್ ಇರಬೇಕು ರೀ ನಮ್ಮ ಲೈಫ್ಗೆ, ಪರ್ಪಸ್ ಇರಬೇಕು. ಓಕೆ, ನನಗೆ 30 ವರ್ಷ ಆಗೋಯ್ತು, ನಂಗೆ 35 ವರ್ಷ ಆಗೋಯ್ತು, ನಂಗೆ 40 ವರ್ಷ ಆಗೋಯ್ತು, ನಾನು ಏನು ಮಾಡಲಿ ಲೈಫಲ್ಲಿ, ಇಷ್ಟೇ ನನ್ನ ಜೀವನ, ಅಷ್ಟೇ ನಂದು ಆಗೋಯ್ತು, ಏನು ಮಾಡೋಕ್ಕಾಗಲ್ಲ, ಆ ಥರ ಯಾವತ್ತೂ ಥಿಂಕ್ ಮಾಡಬೇಡಿ. ಈಚ್ ಡೇ ಹ್ಯಾಸ್ 24 hours, ಈಚ್ ಮಿನಿಟ್ ಹ್ಯಾಸ್ 60 seconds. ಜಸ್ಟ್ ಇಮ್ಯಾಜಿನ್ ಎಷ್ಟು ದಿನಗಳು, ಎಷ್ಟು ವರ್ಷಗಳು ನಿಮ್ಮ ಕೈಯಲ್ಲಿ, ಸ್ಟಿಲ್ ಯು ಹ್ಯಾವ್ ಗಾಟ್ ಯುವರ್ ಪವರ್ ಟು ಅಚೀವ್ ಎ ಲಾಟ್ ಆಫ್ ಥಿಂಗ್ಸ್ ಇನ್ ಯುವರ್ ಲೈಫ್, ಡಿಯರ್ ಫ್ರೆಂಡ್ಸ್. Okay, you can make huge hell lot of difference. Positive aura can be created by you in this, a great change can be created by you in society through just by your positive atmosphere itself, dear friends. Okay, identify a passion. Second one, be ready to sacrifice a lot of things. ಲೈಫಲ್ಲಿ ಪ್ಯಾಷನ್ ಅನ್ನೋದಿರಬೇಕು. ಆ ಪ್ಯಾಷನ್ನ ಅಚೀವ್ ಮಾಡೋದಕ್ಕೆ ಡೇ ಇನ್ ಡೇ ಔಟ್ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ಡಿಯರ್ ಫ್ರೆಂಡ್ಸ್. ಓಕೆ, ಆ ಸ್ಯಾಕ್ರಿಫೈಸ್ ಮೈಂಡ್ಸೆಟ್ ಇರಲೇಬೇಕು. ಓಕೆ, ಫಾರ್ ಎಕ್ಸಾಂಪಲ್, ವಿದ್ಯೆ ಬೇಕು ಅಂದರೆ ನಿದ್ದೆ ಸ್ಯಾಕ್ರಿಫೈಸ್ ಮಾಡಬೇಕು, ಕರೆಕ್ಟಾ? ಸೇಮ್ ವೇ ಲೈಫಲ್ಲಿ ಪ್ಯಾಷನ್ ಅಚೀವ್ ಮಾಡಬೇಕು ಅಂದರೆ ಸ್ಯಾಕ್ರಿಫೈಸ್ ಸಮಥಿಂಗ್ ಇನ್ ಯುವರ್ ಲೈಫ್. ಓಕೆ, ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಎ ಲಾಟ್ ಇನ್ ಲೈಫ್. ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹಂಬಲ್ನೆಸ್ ಬೆಳೆಸ್ಕೊಳ್ಳಿ. ಈ ಹುಡುಗ ಈಸ್ ನಾಟ್ ಜಸ್ಟ್ ಲೈಕ್ ಎ ನಾರ್ಮಲ್ ವೆರಿ ಮಾಡರ್ನ್ ಅಲ್ಟ್ರಾ ಯಂಗ್ ಕ್ರಿಕೆಟ್ ಕಿಡ್ ಥರ ಇಲ್ಲ ಇವನು. He has got lot of humbleness. I was just watching the post-match presentation videos ಎಲ್ಲ ನೋಡ್ತಾ ಇದ್ದೆ. He was just going to all the senior most people at the ground, known people obviously, and taking the blessings by falling at their feet. Okay, all the Indian traditions this guy has. Okay, ಸನಾತನ ಧರ್ಮದ ಒಂದು ಟ್ರೆಡಿಷನ್ಸ್ನ ಅವನು ಬೆಳೆಸ್ಕೊಂಡಿದ್ದಾನೆ, ಅದನ್ನು ಬೆಳೆಸ್ಕೊಳ್ಳಿ. ಓಕೆ, ಫೋರ್ತ್ ಥಿಂಗ್ ಈಸ್ ಗಾಡ್ಸ್ ಗ್ರೇಸ್ ಬೇಕೇ ಬೇಕು. ಸೊ ಆಲ್ವೇಸ್ ಪ್ರೇ ಟು ಗಾಡ್. ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಓಕೆ, ಪುಟ್ ಯುವರ್ ಎಫರ್ಟ್ಸ್ ಟು 100%, ಡೂ ಯುವರ್ ಡ್ಯೂಟಿ ಟು 100%, ವರ್ಕ್ ಎಥಿಕ್ಸ್ನ ಬೆಳೆಸ್ಕೊಳ್ಳಿ, ಹಾರ್ಡ್ ವರ್ಕ್ ಹಾಕಿ, ಪ್ರೇ ಟು ಗಾಡ್. ಇಷ್ಟೆಲ್ಲ ಮಾಡಿದ್ಮೇಲೆ ರಿಸಲ್ಟ್ನ ದೇವ್ರಿಗೆ ಬಿಟ್ಬಿಡಿ. ಗಾಡ್ ವಿಲ್ ಗಿವ್ ಅಟ್ ದ ರೈಟ್ ಟೈಮ್. ದ ಫ್ರೂಟ್ ಶುಡ್ ಬಿಕಮ್ ರೈಪನ್, ಓನ್ಲಿ ದೆನ್ ದ ಫ್ರೂಟ್ ವಿಲ್ ಬಿ ಟೇಸ್ಟಿಂಗ್ ಈವನ್ ಮೋರ್ ಬೆಟರ್. ಓಕೆ, ರಿಸಲ್ಟ್ಸ್ನ ದೇವ್ರು ಕೊಟ್ಟೇ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ವಿತ್ ಇಂಟ್ರೆಸ್ಟ್ ಯುಲ್ ಗೆಟ್ ಇಟ್, ಡೋಂಟ್ ವರಿ. ಪುಟ್ ಯುವರ್ ಎಫರ್ಟ್ಸ್, ಗಾಡ್ಸ್ ಗ್ರೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ಯಾಷನ್ ಬೆಳೆಸ್ಕೊಳ್ಳಿ, ಲೇಟ್ ಮಾಡಬೇಡಿ. ಡೂ ನಾಟ್ ಡಿಲೇ, ಪ್ಯಾಷನ್ ಬೆಳೆಸ್ಕೊಳ್ಳಿ. ಓಕೆ, ಆ ಸಮಾಜಕ್ಕೆ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಪ್ಯಾಷನ್ ಬೆಳೆಸ್ಕೊಳ್ಳಿ. ಓಕೆ, ಸೆಕೆಂಡ್ ಥಿಂಗ್, ಸ್ಯಾಕ್ರಿಫೈಸ್ ಮಾಡೋ ಮೈಂಡ್ಸೆಟ್ ಇಟ್ಕೊಳ್ಳಿ. ಟು ಡೆವಲಪ್ ಪ್ಯಾಷನ್ ಆ್ಯಂಡ್ ಟು ಅಚೀವ್ ದ ಪ್ಯಾಷನ್ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಥರ್ಡ್ ಥಿಂಗ್, ಹಂಬಲ್ನೆಸ್. ಫೋರ್ತ್ ಥಿಂಗ್, ಗಾಡ್ಸ್ ಗ್ರೇಸ್. ಫಿಫ್ತ್ ಥಿಂಗ್, ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ ರೀ. ನೀವು ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ಸಪೋರ್ಟ್ ಆಗಿರಿ, ನಿಮ್ಮ ಫ್ಯಾಮಿಲಿಯೂ ನಿಮ್ಗೆ ಒಳ್ಳೆ ಸಪೋರ್ಟ್ ಆಗಿರ್ತಾರೆ. ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್, ಗುಡ್ ಫ್ರೆಂಡ್ ಸರ್ಕಲ್. ಓಕೆ, ಗುಡ್ ಫ್ರೆಂಡ್ ಸರ್ಕಲ್, ಗುಡ್ ರಿಲೇಟಿವ್ ಸರ್ಕಲ್, ನೆಟ್ವರ್ಕಿಂಗ್, upskilling yourself, and more than anything else, my dear friends and viewers, hard work. ಎಫರ್ಟ್ ಹಾಕಲೇಬೇಕು. ಓಕೆನಾ? ನೋಡಿ, ಇಂಗ್ಲೀಷಲ್ಲಿ ಒಂದು ಒಳ್ಳೆ ಪ್ರಾವರ್ಬ್ ಇದೆ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ವೈಲ್ ಫೇಲ್ಯೂರ್ ಈಸ್ ಅನ್ ಆರ್ಫನ್ ಅಂತ ಹೇಳ್ತಾರೆ. ಓಕೆ, ನೀವು ಸಕ್ಸಸ್ ಅಚೀವ್ ಮಾಡ್ತಾ ನಿಮಗೆ ತುಂಬ ಜನ ಆಟೋಮೆಟಿಕ್ಕಾಗಿ ಹಿಂದೆಗಡೆ ಬಂದು ಹೇಳ್ತಾರಂತೆ, ಓ ನಾನೇ ಹಿಂಗೆ ಸಕ್ಸಸ್ಗೆ ಕಾರಣ, ಐ ಆಮ್ ದ ರೀಸನ್ ಫಾರ್ ಯುವರ್ ಸಕ್ಸಸ್ ಅಂತ ಹೇಳ್ತಾರಂತೆ ಫನ್ನಿಲಿ. ಬಟ್ ಡ್ಯೂ ಟು ಸಮ್ ಅನ್ಫಾರ್ಚುನೇಟ್ ರೀಸನ್ಸ್, ಸಪೋಸ್ ಸಂಬಡಿ ಗೆಟ್ಸ್ ಫೇಲ್ಯೂರ್ಡ್, nobody comes in his support. Okay, at that time God will be there with you, your self confidence will be there with you, your passion, the passion ignition ಯಾವ ಥರ ಇರಬೇಕು ಅಂದರೆ ಆ ಥರ ಫೈರ್ ಇರಬೇಕು ಪ್ಯಾಷನಲ್ಲಿ, ಆವಾಗ ಅದು ನಿಮ್ಮ ಜೊತೆ ಕಾಯುತ್ತದು. ಫೋರ್ತ್ ಒನ್, ಎ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ನಿಮ್ಮ ಜೊತೆಗೆ ಅವಲು ಇರುತ್ತೆ. ಓಕೆ, ಆ್ಯಂಡ್ ಸಂಸ್ಕೃತ ಸುಭಾಷಿತದಲ್ಲಿ ಎಫರ್ಟ್ಸ್ ಬಗ್ಗೆ ಒಂದು ಒಳ್ಳೆ ಪ್ರಾವರ್ಬ್ ಇದೆ, 2-3 ಪ್ರಾವರ್ಬ್ಸ್ ಇದೆ, ಅದರಲ್ಲಿ ಒಂದೆರಡು ಹೇಳ್ತೀನಿ ನೋಡೋಣ, ಟ್ರೈ ಮಾಡ್ತೀನಿ. ನಾಭಿಷೇಕೋ ನ ಸಂಸ್ಕಾರಃ ಸಿಂಹಸ್ಯ ಕ್ರಿಯತೆ ವನೆ, ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಸಿಂಹ ಸ್ವಯಮೇವ ಮೃಗೇಂದ್ರತ. ಲಯನ್ ಹ್ಯಾಸ್ ಬಿಕಮ್ ಮೃಗೇಂದ್ರ, ಕಿಂಗ್ ಆಫ್ ಆಲ್ ದ ಅನಿಮಲ್ಸ್, ಕಿಂಗ್ ಆಫ್ ದ ಫಾರೆಸ್ಟ್. ಹೌ ಡಿಡ್ ಲಯನ್ ಬಿಕಮ್ ಕಿಂಗ್ ಆಫ್ ಫಾರೆಸ್ಟ್? Nabhisheko nasamskara. Was there any rituality that was done by all the other animals and telling that, oh, today we are doing some election, lion will be elected as a forest king? Nobody did any sort of rituals.
nasamskaraha, nabhisheko. Was there any sort of coronation like how in earlier days a king, or in the present days a minister is taking an oath that I am the king of so and so, in the name of this and this I am going to promise? Was lion taken through that kind of a ceremony? No. What was the reason? Did lion become great because others told that it was great? No. Lion became great because nabhisheko nasamskaraha. Abhisheka also no, samskara also no. Nabhisheko nasamskaraha simhasya kriyate vane vikramarjita satvasya. Vikramarjita, effort, hard work, grit, determination. Satvasya, self effort. Only purely by its own self effort, hard work, passion, determination, grit. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವೆಲ್ಲರೂ ಬೆಳೆಸ್ಕೋಬೇಕಾಗಿರೋದು ಫಿಯರ್ಲೆಸ್ನೆಸ್. ಒಳ್ಳೆಯವರಾಗಿರಿ, ದೇವ್ರ ಭಕ್ತಿ ಇರಲಿ, ಹಾರ್ಡ್ ವರ್ಕ್ ಹಾಕಿ. ಈ ಮೂರು ಇದ್ದರೆ ಭಯ ಏನಕ್ಕೆ ರೀ? ಕೆಟ್ಟವರಾಗಿದ್ದರೆ, ಕೆಟ್ಟ ಕೆಲಸ ಮಾಡಿದ್ರೆ ಭಯ ಬೇಕು. ಯಾರಿಗೋ ಏನೋ ಕೆಟ್ಟದ್ದು ಬಯಸಿದ್ರೆ ಭಯ ಬೇಕು. ದೇವ್ರ ಭಕ್ತಿ ಇಲ್ಲದೆ ಇದ್ದರೆ ಭಯ ಬೇಕು. ಒಳ್ಳೆ ಇಂಟೆನ್ಷನಿಂದ ಒಳ್ಳೆ ಎಫರ್ಟ್ಸ್ ಹಾಕಿ ದೇವ್ರ ಭಕ್ತಿ ಇದ್ದು ಹಾರ್ಡ್ ವರ್ಕು ಪ್ಯಾಷನೇಬಲ್ ಆಗಿದ್ದರೆ ಯಾಕ್ರಿ ಭಯ? ನೆವರ್ ಎವರ್ ಫಿಯರ್ ಫಾರ್ ಫ್ಯೂಚರ್. ಟೇಕ್ ಕೇರ್ ಆಫ್ ಪ್ರೆಸೆಂಟ್. ಫಸ್ಟ್ ಹ್ಯಾಪಿಯಾಗಿದ್ಬಿಡಿ, ಸಕ್ಸಸ್ ಬಂದೇ ಬರುತ್ತೆ. ಸಕ್ಸಸ್ ಬಂದ ಮೇಲೆ ಹ್ಯಾಪಿನೆಸ್ ಬೇಕು ಅಂದರೆ ಆಗಲ್ಲ ರೀ. ಡೇ ಟು ಡೇ ಲೈಫಲ್ಲಿ ಎವ್ರಿ ಡೇ ಹ್ಯಾಪಿನೆಸ್ ಅನ್ನೋದನ್ನು, ನಗು ಅನ್ನೋದನ್ನು, ಸ್ಮೈಲ್ ಅನ್ನೋದನ್ನು ಬೆಳೆಸ್ಕೊಳ್ಳಿ. ಸಕ್ಸಸ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಓಕೆನಾ? ಯಾ ಸೊ ಹ್ಯಾವ್ ಎ ಫಿಯರ್ಲೆಸ್ ಅಪ್ರೋಚ್ ಡಿಯರ್ ಫ್ರೆಂಡ್ಸ್. ಟೇಕ್ ಕೇರ್. ಶುಭರಾತ್ರಿ, ಶುಭ ದಿನ, ಶುಭ ವರ್ಷ. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್ ಬಾಯ್.